ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ಪೇಜ್ ಲೇಔಟ್ ಟ್ಯಾಬ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂದರೆ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ತಮಗೆ ಪೇಜ್ ಲೇಔಟ್ ಟ್ಯಾಬ್ ಇದೆ. ಇಲ್ಲಿ ಏನಪ್ಪ ಅಂದರೆ ಪೇಜ್ ಲೇಔಟ್ ಟ್ಯಾಬಲ್ಲಿ ಬಂದ್ಬಿಟ್ಟು ಇದು ಪೇಜನ್ನು ನಾವು ಯಾವ ರೀತಿ ಸೆಟಪ್ ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಮಾಡುತ್ತಪ್ಪ ಅಂದರೆ ಇದು ಆ ಸೆಕ್ಷನ್ ಏನಾಗ್ತದಪ್ಪ ಅಂದರೆ ಇಲ್ಲಿ ಬರುತ್ತೆ. ಇದರಲ್ಲಿ ಎಷ್ಟಿದಾವಪ್ಪ ಅಂದರೆ ಡೈಲಾಗ್ ಬಾಕ್ಸ್ಗಳು ಬಂದ್ಬಿಟ್ಟು 1 2 3 4 5. ಎಷ್ಟು ಡೈಲಾಗ್ ಬಾಕ್ಸ್ ಅದಾವಪ್ಪ ಅಂದರೆ ಇದು 5 ಡೈಲಾಗ್ ಬಾಕ್ಸ್ಗಳು ಇದ್ದಾವೆ. ಇಲ್ಲಿ ಏನಪ್ಪ ಅಂದರೆ ಒಂದು ಕಮಾಂಡನ್ನು ತಗೋತೀನಿ ನಾನು. ಈಸ್ ಈಕ್ವಲ್ ಟು ರ್ಯಾಂಡ್ ಅಂತ ಟೈಪ್ ಮಾಡಿಬಿಟ್ಟು ಓಪನ್ ಬಕೆಟ್ ಕ್ಲೋಸ್ ಬಕೆಟ್ ಪ್ರೆಸ್ ಮಾಡಿಬಿಟ್ಟು ಕೀಯನ್ನು ಪ್ರೆಸ್ ಮಾಡಿ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದರೆ ಬಂದ್ಬಿಟ್ಟು ನಮಗೆ ಫಸ್ಟ್ ಒನ್ ಇಲ್ಲಿ ನೋಡಿ ಥೀಮ್ ಇದೆ. ಈ ಥೀಮ್ ಅಂದರೆ ಏನಪ್ಪ ಅಂದರೆ ಇದು ಥೀಮ್ ಎದಕ್ಕೆ ರಿಲೇಟೆಡ್ ಇದೆ. ಇದನ್ನು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಇದು ನಮ್ಮದು ಟೈಪ್ ಮಾಡಿರ್ತಕ್ಕಂಥ ಡೇಟಾ ಏನಿದೆ ಆ ಡೇಟಾನ ನಾವು ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ವೆರೈಟೀಸ್ ಆಫ್ ಏನಿದಾವಪ್ಪ ಅಂದರೆ ಥೀಮ್ಸ್ಗಳು ಇದ್ದಾವೆ. ತಮಗೆ ಯಾವ ಥೀಮ್ ಬೇಕಾಗಿದೆ ಆ ಥೀಮನ್ನು ಏನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ಆ ಫಾರ್ಮೆಟಲ್ಲಿ ಏನಾಗುತ್ತಪ್ಪ ಅಂದರೆ ಅದು ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಥೀಮ್ ಆದಮೇಲೆ ಕಲರ್ಸ್ ಇದೆ ಈ ಕಡೆ. ಈ ಕಲರ್ ಸೆಟಪ್ ಎದಕ್ಕಿದೆಯಪ್ಪ ಅಂದರೆ ದಿಸ್ ಒನ್. ಈ ಕಡೆ ಥೀಮ್ ಏನಿದೆ ಲೈಲ್ ಆಫೀಸ್ ಇದೆ. ಆಫೀಸ್ ರಿಲೇಟೆಡ್ ಏನಿದೆಯಪ್ಪ ಅಂದರೆ ಸೆಟ್ಟನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಈ ಕಡೆ ಕೂಡ ಏನಪ್ಪ ಅಂದರೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಇವು ಸೆಟಪ್ಗಳಿದ್ದಾವೆ. ನಿಮಗೆ ಯಾವ ಸೆಟಪ್ ಬೇಕಾಗಿದೆ ಒಂದು ಸೆಟಪ್ಪನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಫಾಂಟ್ ಇದೆ, ಫಾಂಟ್ ಸ್ಟೈಲ್ ಇದೆ. ನಾವು ಹೋಮಲ್ಲಿ ಕೂಡ ಹೋಗ್ಬಿಟ್ಟು ಇಲ್ಲಿ ಕೂಡ ಚೇಂಜಸ್ ಮಾಡ್ಕೋಬಹುದು, ಅಥವಾ ಅಲ್ಲಿ ಕೂಡ ಏನಪ್ಪ ಅಂದರೆ ಡೈರೆಕ್ಟ್ ಇಲ್ಲೇ ಫಾಂಟಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂದರೆ ನಾವು ಚೇಂಜಸನ್ನು ಮಾಡ್ತಕ್ಕಂಥದ್ದು. ತಮ್ಗೆ ಯಾವ್ದು ಬೇಕಾಗಿದೆ ಅದನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗ್ತದಪ್ಪ ಅಂದರೆ ಬಂದ್ಬಿಡುತ್ತೆ. ಇದಾದ್ಮೇಲೆ ಏನಿದೆಯಪ್ಪ ಅಂದರೆ ಎಫೆಕ್ಟ್ ಇದೆ. ಇದು ಎಫೆಕ್ಟ್ ಎದಕ್ಕೆ ರಿಲೇಟೆಡ್ ಇದೆಯಪ್ಪ ಅಂದರೆ ಒನ್ಸ್ ಅಗೇನ್ ರಿಲೇಟೆಡ್ ಟು ದಿಸ್ ಥೀಮ್. ಈ ಥೀಮಿಗೆ ಏನಿದೆಯಪ್ಪ ಅಂದರೆ ಇಫೆಕ್ಟ್ ರಿಲೇಟೆಡ್ ಇದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಈ ಥೀಮ್ ಆಪ್ಷನನ್ನು ಯೂಸ್ ಮಾಡ್ತಾರೆ. ಸಾರಿ, ನಾಟ್ ಆಪ್ಷನ್, ಥೀಮ್ ಡೈಲಾಗ್ ಬಾಕ್ಸ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಪೇಜ್ ಸೆಟಪ್ ಇದೆ. ಪೇಜ್ ಸೆಟಪ್ ಅಂದ ತಕ್ಷಣ ಬರ್ತಕ್ಕಂಥದ್ದು ಈ ಪೇಜ್ ನನಗೆ ಯಾವ ರೀತಿ ಸೆಟಪ್ ಅನ್ನ ಮಾಡ್ಕೋಬೇಕು. ಏನಿದೆಪ್ಪ ಅಂದ್ರೆ ಟೋಟಲ್ ಆಗಿ ಇಲ್ಲಿ ನೋಡಿ ಟೋಟಲ್ ಪೇಜಸ್ ಎಷ್ಟಿದಾವಪ್ಪ ಅಂದ್ರೆ ನಮ್ದು ಸ್ಟೇಟಸ್ ಬಾರ್ ಅಲ್ಲಿ ಕಾಣಿಸ್ತಾ ಇದೆ 1 of 1 ಅಂದ್ರೆ ಒಂದು ಪೇಜ್ ಇದೆ. ಪೇಜ್ ಇದೆಯಪ್ಪ ಅಂದ್ರೆ ಒಂದು ಪೇಜ್ ಇದೆ. ಅದರಲ್ಲಿ 3 ಪ್ಯಾರಾಗ್ರಾಫ್ ಇದೆ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಮಾರ್ಜಿನ್ ಇದೆ. ಈ ಮಾರ್ಜಿನ್ ಅಲ್ಲಿ ಏನಿದೆಪ್ಪ ಅಂದ್ರೆ ನಾರ್ಮಲ್ ಇದೆ. ನಾರ್ಮಲ್ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಾಗುತ್ತಪ್ಪ ಅಂದ್ರೆ ನ್ಯಾರೋ ಇದೆ. ನ್ಯಾರೋ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಬಿಡ್ತು ಜಾಸ್ತಿ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿ ಬೇರೆದು ಇದೇ ರೀತಿ ಇಷ್ಟು ವೆರೈಟೀಸ್ ಆಫ್ ಏನಿದಾವಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಚೇಂಜಸ್ ಇದಾವೆ. ಇದ್ರೊಳಗಡೆ ತಮಗೆ ಯಾವ್ದು ಬೇಕಾಗಿದೆ ಅದನ್ನ ತೋತಕ್ಕಂಥದ್ದು. ಫಸ್ಟಿಗೆ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಾರ್ಮಲ್ ಆಪ್ಷನ್ ಇದೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಟಾಪ್ ಬಾಟಮ್ 1 ಮಾರ್ಜಿನ್ ಇದೆ, ಲೆಫ್ಟ್ ಅಂಡ್ ರೈಟ್ 1 ಮಾರ್ಜಿನ್. ಅಂದ್ರೆ ಏನಪ್ಪಾ ಅಂದ್ರೆ ಇದೇನು ಸೆಕ್ಷನ್ ಇದೆ ಇದು ಬಿಟ್ಟಿದೆಯಲ್ಲ, ಈ ಕಡೆ ಕೂಡ ಡೇಟಾ ಇಲ್ಲ, ಈ ಕಡೆ ಕೂಡ ಡೇಟಾ ಇಲ್ಲ. ಈ ಡೇಟಾ ಇರ್ಲಾರ್ತಕ್ಕಂಥ ಸೆಕ್ಷನ್ಗೆ ಏನಪ್ಪಾ ಅಂದ್ರೆ ಇದು ಇಟ್ ಇಸ್ ಕಾಲ್ಡ್ ಏನಪ್ಪಾ ಅಂದ್ರೆ ಮಾರ್ಜಿನ್ ಅಂತಕ್ಕಂಥದ್ದು. ಈ ಮಾರ್ಜಿನ್ ಅನ್ನು ತಾವು ಚೇಂಜಸ್ ಕೂಡ ಮಾಡಬಹುದು. ಕಸ್ಟಮೈಸ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಏನಕ್ಕೋಸ್ಕರ ನಮಗೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಫಸ್ಟಿಗೆ ಏನಿದೆಯಪ್ಪ ಅಂದ್ರೆ ಇಲ್ಲಿ ಮಾರ್ಜಿನ್ ಇದೆ, ಪೋರ್ಟ್ರೈಟ್ ಇದೆ, ಲ್ಯಾಂಡ್ಸ್ಕೇಪ್ ಇದೆ, ಇಲ್ಲಿ ಕೂಡ ಇದೆ ಓರಿಯಂಟೇಷನ್ ಅಲ್ಲಿ. ಈಗ ತಮ್ಗೆ ಏನಾದರೂ 1 ಇದ್ದಿದ್ದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಚೇಂಜಸ್ ಕೂಡ ಮಾಡಬಹುದು. ಸಪೋಸ್ ನಾನು ಏನು ಮಾಡ್ತೀನಪ್ಪ ಅಂದರೆ 2 ಮತ್ತು 2 ತೊಗೊಳ್ತೇನೆ. ತೊಗೊಂಡ್ಬಿಟ್ಟು ಕ್ಲಿಕ್ ಆನ್ ಓಕೆ ಆಪ್ಷನ್. ಅಂತ ಮೂಮೆಂಟಲ್ಲಿ ಏನಾಗುತ್ತಪ್ಪ ಅಂದರೆ ಬಂದ್ಬಿಟ್ಟು ಈ ಮಾರ್ಜಿನ್ ಏನಾಗುತ್ತಪ್ಪ ಅಂದರೆ 2% ಬರುತ್ತೆ. ಮೇಲ್ಗಡೆ ಏನೈತಪ್ಪ ಅಂದರೆ 2% ಬಂದಿದೆ ಮತ್ತು ಕೆಳಗಡೆ 2% ಬಂದಿದೆ. ಏನಕ್ಕೆ ಆ ರೀತಿ ಆಯ್ತಪ್ಪ ಅಂದರೆ ನಾನು ಚೇಂಜಸ್ ಮಾಡಿದೆ. ಮತ್ತೆ ನಿಮಗೆ ಮೊದಲಿನಂಗೆ ಬೇಕಾಗಿತ್ತಪ್ಪ ಅಂದರೆ 1 and 1. ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ಓಕೆ ಅಂತ ತೋತಕ್ಕಂಥದ್ದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಮತ್ತೆ ಕಸ್ಟಮ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡಿ ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್. ಇದು ಅಂದ್ರೆ ಏನಪ್ಪಾ ಅಂದ್ರೆ ಪೋರ್ಟ್ರೇಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ವರ್ಟಿಕಲಿ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಲ್ಯಾಂಡ್ಸ್ಕೇಪ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಹಾರಿಜಾಂಟಲಿ ಪ್ರಿಂಟ್ ಆಗುತ್ತೆ. ನಾನು ಏನ್ ಮಾಡ್ದಪ್ಪ ಅಂದ್ರೆ ಈಗ ಡೇಟಾನ ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಟೋಟಲಿ ಎಷ್ಟು ಪೇಜಸ್ ಇದಾವಪ್ಪ ಅಂದ್ರೆ ಈಗ ನಮ್ದು 5 ಪೇಜಸ್ ಇದ್ದಾವೆ. ಓಕೆ ನೋಡ್ಕೊಳ್ಳಿ. ಪೋರ್ಟ್ರೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ರೀತಿ ನಮಗೆ ಪ್ರಿಂಟ್ ಆಗುತ್ತೆ ಅಂತ ಪ್ರಿಂಟ್ ಪ್ರಿವ್ಯೂಲ್ ಚೆಕ್ ಮಾಡಿ ಇಟ್ ಇಸ್ ಕಾಲ್ಡ್ ಪೋರ್ಟ್ರೈಟ್. ಇಲ್ಲಿದೆ ಚೇಂಜ್ ಮಾಡಿ ತೋರಿಸ್ತೀನಿ ತಮಗೆ. ಲ್ಯಾಂಡ್ಸ್ಕೇಪ್ ಓರಿಯಂಟೇಷನ್ ಅಂದರೆ ಲ್ಯಾಂಡ್ಸ್ಕೇಪ್ ತೊಗೊಂಡ್ರೆ ಯಾವ ರೀತಿ ಬರುತ್ತೆ. ಹಾರಿಜಾಂಟಲಿ ಏನಾಗುತ್ತಪ್ಪ ಅಂದರೆ ಡೇಟಾ ಹೆಚ್ಚಿಗಿರುತ್ತೆ, ವರ್ಟಿಕಲಿ ಏನಾಗುತ್ತಪ್ಪ ಅಂದರೆ ಕಮ್ಮಿ ಆಗುತ್ತೆ. ತಾವೇನಾದರೂ ಪೋರ್ಟ್ರೇಟ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ವರ್ಟಿಕಲಿ ಡೇಟಾ ಜಾಸ್ತಿ ಇರುತ್ತೆ, ಹಾರಿಜಾಂಟಲಿ ಏನಾಗುತ್ತಪ್ಪ ಅಂದರೆ ಕಮ್ಮಿ ಬರುತ್ತೆ. ಇದನ್ನು ತೆಗಿಬೇಕಾಗಿದ್ರೆ ಮತ್ತೆ ಏನು ಮಾಡ್ಬೇಕಪ್ಪ ಅಂದರೆ ತಾವು ಕೀಬೋರ್ಡಿಂದ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ಅಂದರೆ ಮತ್ತೆ ನೀವು ನಾರ್ಮಲ್ ಏನಪ್ಪ ಅಂದರೆ ಪೇಜಿಗೆ ಬರ್ತೀರಾ.
ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಮತ್ತೆ ಮಾರ್ಜಿನಲ್ಲಿ ನೋಡಿ ಟಾಪ್ ಬಾಟಮ್ ಅದೇ ರೀತಿ ತಾವು ಲೆಫ್ಟ್ ರೈಟ್ ಕೂಡ ಚೇಂಜಸ್ ಮಾಡಬಹುದು 2%, 2%. ಇಲ್ಲಿ ಕೂಡ ನಾನು ಚೇಂಜಸ್ ಮಾಡಿದೆ. ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ನೋಡಿ ಏನಾಯ್ತಪ್ಪ ಅಂದರೆ ಇಲ್ಲಿ ಮಾರ್ಜಿನ್ ಚೇಂಜಸ್ ಆಯಿತು, ಲೆಫ್ಟ್ ಆಲ್ಸೋ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ರೈಟ್ ಆಲ್ಸೋ. ಲೆಫ್ಟಿಗೆ ಕೂಡ ಚೇಂಜಸ್ ಆಗಿದೆ ಮತ್ತು ರೈಟಿಗೆ ಕೂಡ ಚೇಂಜಸ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಮತ್ತೆ ಅದೇ ಕಸ್ಟಮ್ ಮಾರ್ಜಿನಲ್ಲಿ ಹೋಗಿ ನೆಕ್ಸ್ಟ್ ಮತ್ತೆ ಸೊ ಗಟರ್ ಅಂತ ಆಪ್ಷನ್ ಇದೆ. ಇದು ಏನಪ್ಪ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ದಿಸ್ ಗಟರ್ ಆಪ್ಷನ್ ನೋಡಿ. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ನಾನು ಎಷ್ಟು ತಗೋತೀನಿ ಅಷ್ಟು ಏನಾಗುತ್ತಪ್ಪ ಅಂದರೆ ಬಂದ್ಬಿಟ್ಟು ಸೊ ಮಾರ್ಜಿನ್ ಬರ್ತಾ ಇದೆ. ಅಷ್ಟು ಮಾರ್ಜಿನ್ ಏನಾಗುತ್ತಪ್ಪ ಅಂದರೆ ಚೇಂಜ್ ಆಗುತ್ತೆ. ಎಲ್ಲಿ ಆಗುತ್ತಪ್ಪ ಅಂದರೆ ಗಟರ್ ಪೊಸಿಷನ್ ಬಂದ್ಬಿಟ್ಟು ಲೆಫ್ಟ್ ಅಲ್ಲಿ ಇದೆ. ಸೊ ಲೆಫ್ಟ್ ಅಲ್ಲಿ ಬೇಕು ಲೆಫ್ಟ್ ಅಲ್ಲಿ ತಗೋಬಹುದು, ಟಾಪ್ ಅಲ್ಲಿ ಬೇಕು ಟಾಪ್ ಅಲ್ಲಿ. CET ಅಲ್ಲಿ ಕೇಳಿದ್ದಾರೆ ನೋಡಿ ಏನಪ್ಪಾ ಅಂದ್ರೆ ಗಟರ್ ಆಪ್ಷನ್ ಅನ್ನ ನಾವು ಎಲ್ಲಿ ಅಪ್ಲೈ ಮಾಡಬಹುದು. ಒನ್ ಇಸ್ ಅ ಲೆಫ್ಟ್ ಪೋರ್ಷನ್ ಅಂಡ್ ಅನದರ್ ಶುಡ್ ಬಿ ಟಾಪ್ ಪೋರ್ಷನ್. ಎರಡಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದನ್ನ ಅಪ್ಲೈ ಮಾಡಬಹುದು. ಏನಾಗುತ್ತಪ್ಪ ಇದರ ಚೇಂಜಸ್ ಅಪ್ಪ ಅಂದ್ರೆ ನಾನು 1% ಅನ್ನ ತಗೊಂಡಿದ್ದೀನಿ 1 ಇಂಚ್ ಅಂತ ಹೇಳಿ. ಸೊ ಕ್ಲಿಕ್ ಆನ್ ಓಕೆ ಆಪ್ಷನ್. ಏನಾಗುತ್ತಪ್ಪ ಅಂದ್ರೆ ಲೆಫ್ಟ್ ಮಾರ್ಜಿನ್ ಸ್ವಲ್ಪ ಮುಂದ್ಗಡೆ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮತ್ತೆ ಚೇಂಜಸ್ ಮಾಡೋದಿದ್ರೆ ಸೇಮ್ ಪ್ರೊಸೀಜರ್ ಮತ್ತೆ ಅಲ್ಲೇ ಹೋಗ್ಬಿಟ್ಟು ಏನಪ್ಪ ಅಂದ್ರೆ ಇದನ್ನ 0 ಮಾಡ್ತಕ್ಕಂಥದ್ದು. ಟಾಪಲ್ಲಿ ಬೇಕಾದ್ರೂ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಟಾಪಲ್ಲಿ ಕೂಡ ತಗೋಬಹುದು. ಲೆಫ್ಟ್ ಬಿಟ್ಬಿಟ್ಟು ಟಾಪ್ ತಗೊಳ್ಳಿ, ಲೆಫ್ಟ್ ಮಾರ್ಜಿನ್ ಬರುತ್ತೆ. ಮತ್ತೆ ಏನ್ ಚೇಂಜಸ್ ಆಗತ್ತಪ್ಪ ಅಂದ್ರೆ ಈಗ ನೋಡಿ ಇಲ್ಲಿ ಬೆಟರ್ ಪೊಸಿಷನ್ ತಗೊಂಡಿ ಸಲುವಾಗಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಇಷ್ಟು ಮಾರ್ಜಿನ್ ಏನಾಗಿದೆಯಪ್ಪ ಅಂದ್ರೆ ಗ್ಯಾಪ್ ಆಗಿದೆ. ಮತ್ತೆ ಅದೇ ಕಸ್ಟಮ್ ಮಾರ್ಜಿನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಏನಾಗಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್. ಇದನ್ನ 0 ಮಾಡ್ತೀನಿ ಈಗ. ಸೊ 0 ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಿದೆ ಅಪ್ಲೈ ಟು ಹೋಲ್ ಡಾಕ್ಯುಮೆಂಟ್ ಇದೆ, ದಿಸ್ ಪಾಯಿಂಟ್ ಫಾರ್ವರ್ಡ್ ಇದೆ. ಸೊ ಇಂಟರ್ವಲ್ ಕೂಡ ತಮಗೆ ಕೇಳಿದ್ರೆ ಕೇಳಬಹುದು. ಏನಪ್ಪಾ ಅಂದ್ರೆ ನನಗೆ ಈಗ ಟೋಟಲ್ ಪೇಜಸ್ ಎಷ್ಟಿದಾವಪ್ಪ ಅಂದ್ರೆ 6, ಹೌದಾ. ಸೊ ಇದನ್ನೇ ಸ್ವಲ್ಪ 12 ಮಾಡ್ಕೋತೀನಿ. ನಾನು ಮಾಡ್ತೀನಪ್ಪ ಅಂದ್ರೆ 12 ಮಾಡ್ಕೋತೀನಿ. ಕೆಳಗಡೆ ಬರ್ತೀನಿ. ಸೊ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮತ್ತೆ ಪೇಸ್ಟ್ ಮಾಡ್ಕೋತೀನಿ. ಟೋಟಲ್ ಪೇಜಸ್ ಎಷ್ಟಾದವಪ್ಪ ಅಂದ್ರೆ 11 ಆಗಿದ್ದಾವೆ. ಸೊ ಏನಪ್ಪಾ ಅಂದ್ರೆ ನನಗೆ ಫಸ್ಟಿಂದ 2 ಪೇಜಸ್ ಏನು ಬೇಕಾಗಿದೆಯಪ್ಪ ಅಂದ್ರೆ ನನಗೆ ಪೋರ್ಟ್ರೇಟ್ ಬೇಕಾಗಿದೆ. ಸೊ ಆಮೇಲಿಂದ ಏನಿದೆಯಪ್ಪ ಅಂದ್ರೆ ಲ್ಯಾಂಡ್ಸ್ಕೇಪ್ ಬೇಕಾಗಿದೆ. ಅದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬಹುದು ಒಂದೇ ಡಾಕ್ಯುಮೆಂಟ್ ಅಲ್ಲಿ. ಅಂದ್ರೆ ಏನಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಪೋರ್ಟ್ರೇಟ್ ಆಪ್ಷನ್ ಇದೆ. ಸೊ ಎಲ್ಲಿ ಹೋಗೋಣಪ್ಪ ಅಂದ್ರೆ ಈಗ ಸೊ ಕಮ್ ಟು 3rd ಪೇಜ್. ಅಂದ್ರೆ ಮೊದಲಿಂದ 2 ಪೇಜ್ ಏನಪ್ಪ ಅಂದ್ರೆ ನಮಗೆ ಪೋರ್ಟ್ರೇಟ್ ಬೇಕಾಗಿದೆ, ಆಮೇಲೆ ನಮ್ಗೆ ಏನಪ್ಪಾ ಅಂದ್ರೆ ಲ್ಯಾಂಡ್ಸ್ಕೇಪ್ ಬೇಕಾಗಿದೆ. ಅಂತ ಮೂಮೆಂಟ್ ಅಲ್ಲಿ ನಾವು ಯಾವ ರೀತಿ ಚೇಂಜಸ್ ಮಾಡಬೇಕು. ಕ್ಲಿಕ್ ಆನ್ ಲ್ಯಾಂಡ್ಸ್ಕೇಪ್ ಆಪ್ಷನ್. ಇಲ್ಲೇನಿದೆ ಹೋಲ್ ಡಾಕ್ಯುಮೆಂಟ್ ಇದೆ, ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಸೊ ಮೇಲ್ಗಡೆದು 2 ಪೇಜ್ ಏನಿರುತ್ತಪ್ಪ ಅಂದ್ರೆ ಪೋರ್ಟ್ರೇಟ್ ಆಪ್ಷನ್ ಅಲ್ಲಿ ಇರ್ತವೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಇವು ಲ್ಯಾಂಡ್ಸ್ಕೇಪ್ ಅಲ್ಲಿ ಬರ್ತವೆ. ಮತ್ತೆ 2 ಪೇಜಸ್ ಆದ್ಮೇಲೆ ಸೊ ಮತ್ತೇನಪ್ಪ ಅಂದ್ರೆ 5th and 6th ಪೇಜ್ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಮತ್ತೆ ಪೋರ್ಟ್ರೇಟ್ ಅನ್ನ ತೋತಕ್ಕಂಥದ್ದು. ಮತ್ತೆ ಕಸ್ಟಮ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೋರ್ಟ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದಿಸ್ ಪಾಯಿಂಟ್ ಫಾರ್ವರ್ಡ್. ಸೊ ಹೋಲ್ ಡಾಕ್ಯುಮೆಂಟ್ ಅಂದ್ರೆ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಪೇಜಸ್ ಕೂಡ ಪೋರ್ಟ್ರೇಟ್ ಅಲ್ಲಿ ಚೇಂಜಸ್ ಆಗ್ತವೆ. ಇಂಟ್ರೋಲ್ ಕೇಳ್ತಾರೆ ನೋಡಿ, ಇದು MS ವರ್ಡ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಪ್ಷನ್ ಇದೆ. ಅಥವಾ CET ಅಲ್ಲಿ ಕೂಡ ಕೇಳ್ತಾರೆ. ಒಂದೇನಪ್ಪ ಅಂದ್ರೆ ಪೇಜ್ ಸೆಟಪ್ ಅಲ್ಲಿ ಇದು ಪೇಪರ್ದು ಸೈಜ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಪೇಪರ್ ಬಂದ ಮೇಲೆ ತಮಗೆ ತೋರಿಸ್ತೇನೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್ ಅಂದ್ರೆ 2 ಪೇಜಸ್ ಪೋರ್ಟ್ರೇಟ್ ಇರಬೇಕು, ಮತ್ತೆ 2 ಪೇಜಸ್ ಏನಪ್ಪಾ ಅಂದ್ರೆ ಲ್ಯಾಂಡ್ಸ್ಕೇಪ್ ಇರಬೇಕು. ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಓಕೆ. ಈಗ ನೋಡಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪೋರ್ಟ್ರೇಟ್ ಇದೆ 2 ಪೇಜಸ್. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಮತ್ತೆ ಲ್ಯಾಂಡ್ಸ್ಕೇಪ್ ಇದೆ. ಲ್ಯಾಂಡ್ಸ್ಕೇಪ್ ಆದ್ಮೇಲೆ ಮತ್ತೆ ಪೋರ್ಟ್ರೇಟ್ ಇದೆ. ಈ ರೀತಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಅನ್ನ ಮಾಡ್ಕೋಬಹುದು. ನಮಗೆ 2 ಪೇಜಸ್ ಇರ್ಬೋದು ಅಥವಾ 5 ಪೇಜಸ್ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರ್ತಕ್ಕಂಥದ್ದು. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ದಿಸ್ ಪಾಯಿಂಟ್ ಫಾರ್ವರ್ಡ್ ಹೋಲ್ ಡಾಕ್ಯುಮೆಂಟ್ ದಿಸ್ ಸೆಕ್ಷನ್. ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂದ್ರೆ ನಿಮ್ ಕರ್ಸರ್ ಎಲ್ಲಿದೆ ಅಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ. ಹೋಲ್ ಡಾಕ್ಯುಮೆಂಟ್ ಅಂದ್ರೆ ಟೋಟಲಿ ಎಷ್ಟಿದಾವೆ ನಿಮ್ಮ ಹತ್ರ ಪೇಜಸ್. ಸೊ 1 ಇದೆ, 2 ಇದೆ, 100 ಇದೆ, 200 ಇದೆ ಅಥವಾ 1000 ಇದೆ, ಎಲ್ಲದಕ್ಕೂ ಏನಾಗುತ್ತಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಸೊ ದಿಸ್ ಪಾಯಿಂಟ್ ಫಾರ್ವರ್ಡ್ ಏನಪ್ಪಾ ಅಂದ್ರೆ ತಾವು ಕರ್ಸರ್ ಎಲ್ಲಿಟ್ಟಿದ್ದೀರಾ ಅಲ್ಲಿಂದ ಕೆಳಗಡೆ ಅಪ್ಲೈ ಆಗುತ್ತೆ. ಇದು ಬಂದ್ಬಿಟ್ಟು ಏನಾಯ್ತಪ್ಪ ಅಂದ್ರೆ ಮಾರ್ಜಿನ್ ಸೆಟಪ್ ಆಯ್ತು. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ತಮಗೆ ಬಂದ್ಬಿಟ್ಟು ಪೇಪರ್ ಆಪ್ಷನ್ ಇದೆ. ಸೊ ಪೇಪರ್ ಅಂದ್ರೆ ಏನಪ್ಪಾ ಇಲ್ಲಿ. ಸೊ ಪೇಪರ್ ಅಂದ್ರೆ ಬಂದ್ಬಿಟ್ಟು ನೋಡಿ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇಲ್ಲಿ ನಮಗೆ ಲೆಟರ್ ಇದೆ. ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದ್ರೆ A4 ಅನ್ನ ಯೂಸ್ ಮಾಡ್ತೀವಿ. ಚೇಂಜಸ್ ಮಾಡೋದಿದ್ರೆ ಕ್ಲಿಕ್ ಆನ್ ಪೇಪರ್ ಆಪ್ಷನ್ ಮಾಡಿಬಿಟ್ಟು ಇದು A4 ಮೇಲೆ ಕ್ಲಿಕ್ ಮಾಡಿ. ಸೊ A4 ಮೇಲೆ ಮಾಡಿದಾದ್ಮೇಲೆ ಏನಿದೆಪ್ಪ ಅಂದ್ರೆ ಇಲ್ಲಿ ಹೈಟ್ ಅಂಡ್ ವಿಡ್ತ್. ಸೊ CET ಅಲ್ಲಿ ಕೇಳಿದಾರೆ ನೋಡಿ. ಸೊ A4ದು ಹೈಟ್ ಮತ್ತೆ ವಿಡ್ತ್ ಎಷ್ಟಿದೆ. ವಿಡ್ತ್ ಬಂದ್ಬಿಟ್ಟು ಇಲ್ಲಿ 8.27 ಇದೆ ಇಂಚಸ್, ಹೈಟ್ ಬಂದ್ಬಿಟ್ಟು 11.69 ಇಂಚಸ್. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ತಮಗೆ ಲೆಟರ್ ಬೇಕಾಗಿತ್ತಪ್ಪ ಅಂದ್ರೆ ಲೆಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡ್ತ್ ಮತ್ತೆ ಹೈಟ್. ಸೊ A4 ಲೆಟರ್ ಲೀಗಲ್ ಇದರದ್ದು ಏನ್ ಮಾಡಿದಾರಪ್ಪ ಅಂದ್ರೆ ತಮಗೆ ಸೈಜ್ ಅನ್ನ ಕೇಳಿದ್ದಾರೆ. CET ಅಲ್ಲಿ ಇದು ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ, ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ರಿಮೆಂಬರ್ ಅಲ್ಲಿ ಇಟ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಲೆಟರ್ ಪೇಜ್ ಇಂದ ಏನಾಗುತ್ತೆ A4
ಫಸ್ಟ್ ಕ್ಲಿಕ್ ಆನ್ A4 ಪೇಪರ್. ನೋಡಿ ಇದ್ರದ್ದು ಏನಾಗುತ್ತಪ್ಪ ಅಂದರೆ A4ದು ವಿಡ್ತ್ ಏನಿದೆಯಪ್ಪ ಅಂದ್ರೆ ಸ್ವಲ್ಪ ಕಮ್ಮಿ ಇದೆ, ಹೈಟ್ ಏನಿದೆಯಪ್ಪ ಅಂದರೆ ಜಾಸ್ತಿ ಆಗುತ್ತೆ. ಅದೇ ಮತ್ತೆ ಲೆಟರ್ ತಗೊಂಡು ನೋಡಿ, ಸೊ ಏನಾಗುತ್ತಪ್ಪ ಅಂದ್ರೆ 11 ಇದೆ, ಇದು 8.5 ಇದೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಮತ್ತೆ ಈ ಲೀಗಲ್ ಪೇಪರ್ ಕೂಡ ಏನಾಗುತ್ತಪ್ಪ ಅಂದ್ರೆ ಹೈಟ್ ಅಲ್ಲಿ ಜಾಸ್ತಿ ಇರುತ್ತೆ. ಈ ರೀತಿ ನಾವು ಏನಪ್ಪ ಅಂದ್ರೆ ಇದರದ್ದು ಹೈಟ್ ಮತ್ತೆ ವಿಡ್ತ್ ಅನ್ನ ಕೌಂಟ್ ಮಾಡ್ತೀವಿ. ಸೊ ಇಂಚಸ್ ಅಲ್ಲಿ ಕೌಂಟ್ ಮಾಡ್ತಾರೆ. ಸೊ ಬೇಕಿದ್ರೆ ನೋಟ್ ಮಾಡಿ ಇಟ್ಕೋಬಹುದು. ಇನ್ನೊಂದು ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಇದು CET ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ತಮಗೆ ಲೇಔಟ್ ಆಪ್ಷನ್ ಇದೆ. ಲೇಔಟ್ ಅಲ್ಲಿ ಬಾರ್ಡರ್ಸ್ ಅಂತ ಬರುತ್ತೆ. ಇಲ್ಲಿ ಪೇಜ್ ಬಾರ್ಡರ್ ಇದೆ, ತಮಗೆ ಪೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನ ಮತ್ತೆ ರಿಪೀಟ್ ಮಾಡ್ತೇನೆ. ಸೊ ನೋಡಿ ಯಾವ ರೀತಿ ನಾವು ಮಾರ್ಜಿನ್ ಅನ್ನ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನ ಪೇಜ್ ಸೆಟಪ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ಯೂಸ್ ಮಾಡಿದ್ವಿ. ಅದೇ ರೀತಿ ಕಾಮನ್ ಆಗಿ ಇಲ್ಲಿಂದ ಡೈರೆಕ್ಟ್ಲಿ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇದು ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಸೊ ಮಾರ್ಕ್ ಬರುತ್ತೆ. ಕರ್ಸರ್ ಇಲ್ಲಿ ರೂಲರ್ ಹತ್ರ ತೊಗೊಂಡ್ಮೇಲೆ ರೈಟ್ ಮಾರ್ಜಿನ್ ಮೂವ್ ಮಾಡ್ತೀನಿ, ಏನಾಗುತ್ತಪ್ಪ ಅಂದ್ರೆ ಮೂವ್ ಆಗುತ್ತೆ. ಅದೇ ರೀತಿ ತಮಗೆ ಲೆಫ್ಟ್ ಮಾರ್ಜಿನ್ ಸೊ ಮೂವ್ ಮಾಡೋದಿದ್ರೆ ಲೆಫ್ಟ್ ಕೂಡ ಏನಾಗುತ್ತಪ್ಪ ಅಂದ್ರೆ ಮೂವ್ ಆಗುತ್ತೆ. ತಮ್ಗೆ ಯಾವ್ದು ಮಾಡೋದಿದೆ ಅದನ್ನ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಮೂವ್ ಮಾಡ್ತಕ್ಕಂಥದ್ದು. ಲೆಫ್ಟ್ ಬೇಕು ಲೆಫ್ಟ್ ಮಾಡ್ಬೋದು, ಅಥವಾ ರೈಟ್ ಬೇಕು ರೈಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿಂದ ಕೂಡ ಡೈರೆಕ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ಏನ್ ಮಾಡಿಯಪ್ಪ ಅಂದ್ರೆ ಅಂಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಲ್ಲಿಗೆ ಹೋಗಿ ಕೂಡ ತಾವು ಚೇಂಜಸ್ ಮಾಡ್ಕೋಬಹುದು, ಅಥವಾ ಇಲ್ಲಿಂದ ಡೈರೆಕ್ಟ್ ಪೋರ್ಟ್ರೇಟ್ ಬೇಕಾ ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಬೇಕಾ ಲ್ಯಾಂಡ್ಸ್ಕೇಪ್, ಓರಿಯಂಟೇಶನ್. ಸೊ ಸೈಜಸ್ ಹೇಳಿದ್ದೆ ತಮಗೆ ಲೆಟರ್ ಮತ್ತು ಲೀಗಲ್ A4 ಸೊ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು A4 ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ತಾವು ಏನು ಮಾಡಬೇಕಪ್ಪ ಅಂದ್ರೆ ಇದು A4 ಅನ್ನ ತಗೊಳ್ಳಿ. ಸೊ ಬೇರೆ ಚೇಂಜಸ್ ಬೇಕಾಗಿತ್ತಪ್ಪ ಅಂದ್ರೆ ಚೇಂಜಸ್ ಕೂಡ ತೊಗೋಬಹುದು. ಲೆಟರ್ ಇದ್ದರೆ ತಮ್ಮ ಹತ್ರ ಲೆಟರ್ ತಗೊಳ್ಳಿ, ಲೀಗಲ್ ಇದ್ರೆ ಲೀಗಲ್ ಪೇಪರ್ ಕೂಡ ತೊಗೋಬಹುದು. ಸೊ ನೆಕ್ಸ್ಟ್ ಒನ್ ಏನಿದೆ ಅದು ಆದ್ಮೇಲೆ ಅಂದ್ರೆ ಕಾಲಮ್ಸ್ ಇದೆ. ಇದು ಕಾಲಮ್ ಏನಕ್ಕೋಸ್ಕರ ಯೂಸ್ ಆಗುತ್ತಪ್ಪ, ಈ ಕಾಲಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಪ್ರೆಸೆಂಟ್ 1 ಇದೆ, ಈ ಪೇಜ್ ಅನ್ನ ಡಿವೈಡ್ ಮಾಡುತ್ತೆ 2 ಕಾಲಮ್. ಅಂದ್ರೆ ಒಂದೇ ಪೇಜ್ ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ 2 ಕಾಲಮ್ಗಳಾಗಿ ಕನ್ವರ್ಟ್ ಮಾಡುತ್ತೆ ಡೇಟಾ ಅನ್ನ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು 3 ಅಂದ್ರೆ 3 ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಲೆಫ್ಟ್ ಮಾರ್ಜಿನ್ ಇದೆ, ಲೆಫ್ಟಿಗೆ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ, ಮತ್ತೆ ರೈಟ್ ಮಾರ್ಜಿನ್ ಇದೆ, ರೈಟಿಗೆ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಬ್ರೇಕ್ ಇದೆ, 1 ಕಾಲಮ್ ತಗೊಳ್ಳಿ. ಮತ್ತೆ ಸೊ ಇಲ್ಲಿ ಬ್ರೇಕ್ ಇದೆ ನೋಡಿ. ಸೊ ಬ್ರೇಕ್ ಅಲ್ಲಿ ಪೇಜ್ ಬ್ರೇಕ್, ಕಾಲಮ್ ಬ್ರೇಕ್ ಮತ್ತೆ ಟೆಕ್ಸ್ಟ್ ವ್ರ್ಯಾಪಿಂಗ್ ಅಂತ. ನೆಕ್ಸ್ಟ್ ಪೇಜ್ ಕಂಟಿನ್ಯೂಸ್ ಇಷ್ಟಿದ್ದಾವೆ. ಸೊ ಮಾರ್ಜಿನ್ ಅಲ್ಲಿ ಇನ್ನೊಂದ್ಸರಿ ನೋಡಿ ತಮ್ಗೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಕಸ್ಟಮ್ ಮಾರ್ಜಿನ್. ಸೊ ಕಸ್ಟಮ್ ಮಾರ್ಜಿನ್ ಅಲ್ಲಿ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಸೊ ಮಾರ್ಜಿನ್ ಇದೆ, ಪೇಪರ್ ಇದೆ, ಮತ್ತೆ ಲೇಔಟ್ ಇದೆ. ಸೊ ಈ ರೀತಿ ಏನಪ್ಪಾ ಅಂದ್ರೆ ನಾವು ಕೊಡ್ತಕ್ಕಂಥದ್ದು. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಮಾರ್ಜಿನ್ ಅನ್ನ ತಮಗೆ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಎಷ್ಟು ಬೇಕಾಗಿದೆ ಅಷ್ಟೇನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಸೊ ಡಿಫಾಲ್ಟ್ ಆಗಿ ಎಷ್ಟಿರುತ್ತಪ್ಪ ಅಂದ್ರೆ ಬಂದ್ಬಿಟ್ಟು 1 ಸೊ ಲೆಫ್ಟ್ ರೈಟ್ 1 ಅಂತ ಕೂಡ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ನಮ್ಗೆ ಈಗ ಬ್ರೇಕ್ ಸೆಕ್ಷನ್. ಸೊ ಬ್ರೇಕ್ ಅಂದ್ರೆ ಏನಪ್ಪ, ಮತ್ತೆ 1 ಪೇಜ್ ಅನ್ನ ತಗೋತೀನಿ ನಾನು, ಸಾರಿ. ಸೊ ಈ ಕಮಾಂಡ್ ಅನ್ನು ತಗೋತೀನಿ ನೋಡಿ. ಬ್ರೇಕ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಸೊ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಬ್ರೇಕ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಬ್ರೇಕ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ತಾವು ಕರ್ಸರ್ ಎಲ್ಲಿ ಇಟ್ಟಿದ್ದೀರಾ ಅಲ್ಲಿಂದು ಇಟ್ ವಿಲ್ ಗೋಸ್ ಟು ನೆಕ್ಸ್ಟ್ ಪೇಜ್. ಸೊ ಬ್ರೇಕ್ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಕೂಡ CET ಅಲ್ಲಿ ಕೇಳಿದಾರೆ ನೋಡಿ. ಸೊ ಬ್ರೇಕ್ ಅಲ್ಲಿ ಟೆಕ್ಸ್ಟ್ ವ್ಯಾಪಿಂಗ್ ಅಂದ್ರೆ ಏನು, ನೆಕ್ಸ್ಟ್ ಪೇಜ್ ಅಂದ್ರೆ ಏನು, ಮತ್ತೆ ಪೇಜ್ ಬ್ರೇಕ್ ಅಂದ್ರೆ ಏನು ಅಂತ ಹೇಳಿ CET ಅಲ್ಲಿ ಕೇಳಿದ್ದಾರೆ. ಇದು ಕೂಡ ಅಂಡೋ ಮಾಡಿದ್ದೀನಿ ನಾನು, Ctrl+Z ಅನ್ನ ಪ್ರೆಸ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಕಾಲಮ್ ಬ್ರೇಕ್, ಕ್ಲಿಕ್ ಮಾಡಿ ನೋಡಿ. ಸೊ ಇಟ್ ವಿಲ್ ಆಲ್ಸೋ ಗೋಸ್ ಟು ನೆಕ್ಸ್ಟ್ ಪೇಜ್. ಸೊ ಆಫ್ಟರ್ ದಟ್ ಏನಿದೆಯಪ್ಪ ಅಂದ್ರೆ ಟೆಕ್ಸ್ಟ್ ವ್ಯಾಪಿಂಗ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಗೋಸ್ ಟು ನೆಕ್ಸ್ಟ್ ಲೈನ್. ಸೊ ಮೇಲಿಂದ 2 ಏನಾದಪ್ಪ ಅಂದ್ರೆ ಇಟ್ ವಿಲ್ ಗೋಸ್ ಟು ನೆಕ್ಸ್ಟ್ ಪೇಜ್. ಫಸ್ಟ್ ಒನ್ ಸೆಕೆಂಡ್ ಒನ್ ಏನಾಯ್ತಪ್ಪ ಅಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಯ್ತು. ಬಟ್ ಟೆಕ್ಸ್ಟ್ ವ್ಯಾಪಿಂಗ್ ಏನಾಯ್ತಪ್ಪ ಅಂದ್ರೆ ಸೊ ಇಟ್ ವಿಲ್ ಕಮ್ ಟು ನೆಕ್ಸ್ಟ್ ಲೈನ್. ಸೊ ಸೇಮ್ ಪ್ರೊಸೀಜರ್, ಮತ್ತೆ ನೆಕ್ಸ್ಟ್ ಪೇಜ್ ಕಂಟಿನ್ಯೂಸ್ ಇವನ್ ಅಂಡ್ ಆಡ್ ಪೇಜಸ್ ಇವು ಕೂಡ ಏನಾಗ್ತಾವಪ್ಪ ಅಂದ್ರೆ ಮತ್ತೆ ಚೇಂಜಸ್ ಆಗ್ತವೆ. ಜಸ್ಟ್ ಕ್ಲಿಕ್ ಮಾಡಿ ಒಂದೊಂದ್ಸರಿ ನೋಡಿ. ನೆಕ್ಸ್ಟ್ ಪೇಜ್ ಅಂದ್ರೆ ಮತ್ತೆ ಇಟ್ ವಿಲ್ ಆಲ್ಸೋ ಕಮ್ ಟು ನೆಕ್ಸ್ಟ್ ಪೇಜ್. ಅಂಡ್ ನೆಕ್ಸ್ಟ್ ಒನ್ ಕಂಟಿನ್ಯೂಸ್ ಅಂದ್ರೆ ಮತ್ತೆ ಇಲ್ಲೇ ಟೆಕ್ಸ್ಟ್ ವ್ಯಾಪಿಂಗ್ ಲೈಕ್ ಆ ಟೈಪ್ ಆಗುತ್ತೆ. ಅದೇ ರೀತಿ ಇವನ್ ಅಂಡ್ ಆಡ್ ಪೇಜಸ್ ಕ್ಲಿಕ್ ಮಾಡಿ. ಇವನ್ ಪೇಜ್ ಅಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಅಂದ್ರೆ 2486 ಏನಿರುತ್ತಲ್ಲ ಇವನ್ ಪೇಜಸ್ ಅಂಡ್ ಆಡ್ ಪೇಜಸ್ಗೆ ಏನಾಗ್ತಾವಪ್ಪ ಅಂದ್ರೆ ಇದು ಜಂಪ್ ಆಗುತ್ತೆ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ತಮಗೆ ಲೈನ್ ನಂಬರ್ಸ್ ಇದೆ. ಲೈನ್ ನಂಬರ್ ಏನಕ್ಕೋಸ್ಕರ ಯೂಸ್ ಆಗುತ್ತಪ್ಪ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂಸ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನೋಡಿ. ಸೊ ಟೋಟಲಿ ನಾವು ಇದರಲ್ಲಿ ಎಷ್ಟು ಲೈನ್ಗಳನ್ನ ಯೂಸ್ ಮಾಡಿದೀವಿ ಅಂತಕ್ಕಂಥದ್ದು. ಸೊ 1 to 36 ಇಲ್ಲ ಆಗಿದೆ. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಇಟ್ ವಿಲ್ ಕಮ್ ಟು ಕಂಟಿನ್ಯೂಸ್ ಟು ನೆಕ್ಸ್ಟ್ ಒನ್. ಮತ್ತೆ ಅದೇ ರೀತಿ ಮತ್ತೆ ತಾವು ಏನಾದರೂ ಕೂಡ ಟೈಪ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಡೇಟಾ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಅದು. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಇದು ಲೈನ್ ನಂಬರ್ ಕಂಟಿನ್ಯೂಷನ್ ಆಗುತ್ತೆ. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ರೀಸ್ಟಾರ್ಟ್ ಈಚ್ ಪೇಜ್, ಅಂದ್ರೆ ಪ್ರತಿಯೊಂದು ಪೇಜಿಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಪೇಜಿಗೆ ಮತ್ತೆ 1ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ರೀಸ್ಟಾರ್ಟ್ ಈಚ್ ಸೆಕ್ಷನ್ ಕ್ಲಿಕ್ ಮಾಡಿ ನೋಡಿ. ಸೊ ಏನಾಗುತ್ತಪ್ಪ ಅಂದ್ರೆ ಇಟ್ ಶುಡ್ ಬಿ ರಿಪೀಟೆಡ್ ಒನ್ಸ್ ಅಗೇನ್. ಮತ್ತೆ ಸೊ
ಕಂಟಿನ್ಯೂಸ್ ಆಗಿನೇ ಸೇಮ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಸಪ್ರೆಸ್ ಆಫ್ ಅ ಕರೆಂಟ್ ಪ್ಯಾರಾಗ್ರಾಫ್. ಕ್ಲಿಕ್ ಮಾಡಿ ನೋಡಿ, ಅದು ಕೂಡ ಸೊ ಕಂಟಿನ್ಯೂಸ್ ಅಂದರೆ ಜಸ್ಟ್ ಚೇಂಜಸ್ ಆಗೋದು ಯಾವ್ದಾಗುತ್ತಪ್ಪ ಅಂದರೆ ಬರೀ ಒಂದೇ ಆಗುತ್ತೆ, ಏನಪ್ಪ ಅಂದರೆ ಕಂಟಿನ್ಯೂಸ್. ಆಫ್ಟರ್ ದಟ್ ಏನಪ್ಪ ಅಂದರೆ ಸೊ ರೀಸ್ಟಾರ್ಟ್ ಈಚ್ ಪೇಜ್. ಸೊ ಎರಡು ಏನಪ್ಪ ಅಂದರೆ ತಗೋಬೋದು. ಬೇಡಾಗಿತ್ತಪ್ಪ ಅಂದರೆ ನನ್ನಂತ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದರೆ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲೈನ್ ನಂಬರಿಂಗ್ ಆಪ್ಷನ್ ಇದೆ. ಸೊ ಇದು ಕೂಡ ಏನಪ್ಪ ಅಂದರೆ ಲೈನ್ ನಂಬರ್ಗಳನ್ನ ತಾವು ಚೇಂಜಸ್ ಮಾಡ್ಬೋದು. ಸ್ಟಾರ್ಟ್ ಸಪೋಸ್ ತಾವು ಎಲ್ಲಿಂದ ಮಾಡಬೇಕಾಗಿದೆಯಪ್ಪ ಅಂದರೆ ಸೊ 10ಲಿಂದ ಮಾಡಬೇಕಾಗಿದೆ. ಕ್ಲಿಕ್ ಮಾಡಿ, ಸೊ ಕ್ಲಿಕ್ ಮಾಡಿಬಿಟ್ಟು ಓಕೆ ಅನ್ನಿ. ಅವಾಗ ಏನಾಗುತ್ತಪ್ಪ ಅಂದರೆ ದ ನಂಬರ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ 10, ಅಥವಾ ನೀವು ಯಾವುದಾದ್ರೂ ನಂಬರ್ ಕೊಡ್ತಿದ್ರೆ ಆ ನಂಬರ್ ಕೂಡ ಏನು ಮಾಡ್ಬೋದಪ್ಪ ಅಂದರೆ ತಾವು ಕೊಡಬಹುದು. ಸೊ ಲಾಸ್ಟ್ ಆಪ್ಷನ್ ಶುಡ್ ಬಿ ಏನಿದೆಯಪ್ಪ ಅಂದರೆ ಈ ಡೈಲಾಗ್ ಬಾಕ್ಸಲ್ಲಿ, ಪೇಜ್ ಸೆಟಪ್ ಡೈಲಾಗ್ ಬಾಕ್ಸಲ್ಲಿ ತಮಗೆ ಹೈಪನೇಷನ್ ಇದೆ. ಈ ಹೈಪನೇಷನ್ ಆಪ್ಷನ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ ನೋಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಆಟೋಮೆಟಿಕ್ ಅಂತ ಕೊಡಿ. ಸೊ ಏನಾದರೂ ಚೇಂಜಸ್ ಆಗಿದೆನಾ ಸೆಲೆಕ್ಟ್ ಆಲ್. ಸೊ ಸೆಲೆಕ್ಟ್ ಆಲ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಆಟೋಮೆಟಿಕ್. ಸೊ ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿ, ಜಸ್ಟಿಫೈ ಮೇಲೆ ಬಂದುಬಿಟ್ಟು ಸೊ ಈಗ ನೋಡ್ಕೊಳ್ಳಿ. ಓಕೆ, ಸೊ ನಥಿಂಗ್ ವಿಲ್ ಬಿ ಚೇಂಜ್. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ಹೈಪನೇಷನ್ ಆಪ್ಷನ್ ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಪ್ಪ ಅಂದರೆ ಸೊ ಬಂದುಬಿಟ್ಟು ಸೊ ಇಲ್ಲಿ ಏನಿದೆಯಪ್ಪ ಅಂದರೆ ಹೈಪನೇಷನ್ ಅಂತಕ್ಕಂಥದ್ದು ಮ್ಯಾನ್ಯುವಲಿ ಮತ್ತು ಆಟೋಮೆಟಿಕ್ ಎರಡು ಆಪ್ಷನ್ ಇದ್ದಾವೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಹೈಪನೇಷನ್ ಅಂತಕ್ಕಂಥ ಆಪ್ಷನ್ ಎದಕ್ಕೋಸ್ಕರಪ್ಪ ಅಂದ್ರೆ ನಾವು ಏನಾದರೂ ಬರಿತಾ ಇದ್ವಿ ಅಂದ್ರೆ ಇದು ದೇ ಅಂತಕ್ಕಂಥ ವರ್ಡ್ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಅಥವಾ ಸಪೋಸ್ ಏನಪ್ಪಾ ಅಂದ್ರೆ ಈಗ ಕಂಪ್ಯೂಟರ್ನೇ ತಗೋತೀನಿ ನಾನು. ಸೊ ಕಂಪ್ಯೂಟರ್ ಅಂದ್ರೆ CO. ಸೊ ಕಮ್ ಟು ಹೋಮ್ ಆಪ್ಷನ್, ಲೆಫ್ಟ್ ಮಾರ್ಜಿನ್ ತಗೊಳ್ಳಿ. ಸೊ ಇಲ್ಲಿ COMP ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ಏನಪ್ಪ ಅಂದ್ರೆ ಇಲ್ಲಿ 50% ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ದೇ ಅಂತಕ್ಕಂಥದ್ದು ಕೆಳಗಡೆ ಬಂದಿದೆ. ಏನು ಮಾಡ್ತಿದ್ವಿ ನಾವು ಡ್ಯಾಶ್ ಕೊಟ್ಟು ಬರಿತಿದ್ವಿ. ಸೊ ಡ್ಯಾಶ್ ಕೊಟ್ಟು ಬರಿತಿದ್ವಿ. ಆ ಆಪ್ಷನ್ಗೆ ಏನಾಗುತ್ತಪ್ಪ ಅಂದ್ರೆ ಇದು ಹೈಪನೇಷನ್ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ ಯೂಸ್ ಆಗುತ್ತೆ. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಲಾಸ್ಟ್ ಸೈಡಲ್ಲಿ ಸೊ ಬಂದ್ಬಿಟ್ಟು ಒಂದು ಸೊ ಲೈನ್ ಬರುತ್ತೆ ಹೈಪನೇಷನ್ ಅಂದ್ರೆ ಇಲ್ಲಿ ವರ್ಡ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಈ ರೀತಿ ಡ್ಯಾಶ್ ಮಾರ್ಕ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಕಂಪ್ಲೀಟ್ ನೆಕ್ಸ್ಟ್ ಲೈನ್. ಸೊ ಈ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಬಟ್ ಇಲ್ಲಿ ಏನು ಮಾಡಿದೆಪ್ಪ ಅಂದ್ರೆ ಆಲ್ರೆಡಿ ನಮ್ದು ಪ್ಯಾರಾಗ್ರಾಫ್ ಏನಿದೆ ಕರೆಕ್ಟ್ ಇದೆ, ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇದು ಹೈಪನೇಷನ್ ಆಪ್ಷನ್ ಬರ್ತಾ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ A-BC ಅಂತ. ಅಂದ್ರೆ ಸೊ ಹಾಫ್ ಲೆಟರ್ ಏನಾಗಿದೆಪ್ಪ ಅಂದ್ರೆ ಒಂದು ವರ್ಡಿಂದು 2 ಲೆಟರ್ಸ್ ಇಲ್ಲಿ ಬಂದಿದ್ದಾವೆ, ಮತ್ತೆ 2 ಲೆಟರ್ಸ್ ಏನಾಗಿದಾವಪ್ಪ ಅಂದ್ರೆ ಕೆಳಗಡೆ ಬಂದಿದ್ದಾವೆ. ಸೊ ಆ ರೀತಿ ಏನಪ್ಪ ಅಂದ್ರೆ ಈ ಹೈಪನೇಷನ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಏನಪ್ಪ ಅಂದ್ರೆ ತಮಗೆ ಪೇಜ್ ಸೆಟಪ್ ಕ್ಲಾಸ್ ಅಂದ್ರೆ ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನಪ್ಪ ಅಂದ್ರೆ ಪೇಜಿಗೆ ಬಾರ್ಡರ್ ಅನ್ನ ಯಾವ ರೀತಿ ಹಾಕಬೇಕು ಮತ್ತೆ ವಾಟರ್ ಮಾರ್ಕ್ ಯಾವ ರೀತಿ ಕೊಡ್ಬೇಕಂತ ಹೇಳ್ಕೊಡ್ತೇನೆ. ಸೊ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ, ಅದೇ ರೀತಿ ಸೊ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.